ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ SIT ಇನ್ವೆಸ್ಟಿಗೇಷನ್ ಇವತ್ತು ಹೊಸ ತಿರುವು ಪಡೆದುಕೊಂಡಿದೆ. ಅತ್ಯಂತ ಪ್ರಮುಖವಾಗಿ 9 ಮತ್ತು 8ನೇ ಒಂದು ಸ್ಪಾಟ್ ಏನಿದೆ ಆ ಸ್ಪಾಟ್ನಲ್ಲಿ ಈಗಾಗಲೇ ತನಿಖೆ ತುಂಬ ಜೋರಾಗಿ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಅಲ್ಲೇನೂ ಕೂಡ ಸಿಕ್ಕಿಲ್ಲ. ಹಾಗಾದರೆ ಇವತ್ತೇನೆಲ್ಲ ಆಯಿತು, ತನಿಖೆ ಮುಂದೆ ಹೇಗೆ ಸಾಗುತ್ತೆ ನೋಡೋಣ ಬನ್ನಿ. ಧರ್ಮಸ್ಥಳದಲ್ಲಿ 5ನೇ ದಿನದ SIT ಕಾರ್ಯಾಚರಣೆ ಅಂತ್ಯ. ದೂರುದಾರ ಗುರುತಿಸಿದ 9, 10ನೇ ಪಾಯಿಂಟ್ನಲ್ಲಿ ಶೋಧ. ಪಾಯಿಂಟ್ ನಂಬರ್ 9ರಲ್ಲಿ ಯಾವುದೇ ರೀತಿ ಅಸ್ಥಿಪಂಜರ ಆಗಲಿ ಕಳೆಬರ ಯಾವುದೂ ಕೂಡ ಪತ್ತೆಯಾಗಿಲ್ಲ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ದೂರುದಾರ ಗುರುತಿಸಿದ 13 ಪಾಯಿಂಟ್ಗಳಲ್ಲಿ 8 ಸ್ಥಳದ ತನಿಖೆ ಕಂಪ್ಲೀಟ್ ಆಗಿದ್ದು, ಇಂದು ಕೂಡ 9 ಮತ್ತು 10ನೇ ಪಾಯಿಂಟ್ಗಳನ್ನು ಶೋಧ ಮಾಡಲಾಯಿತು. SIT ಅಧಿಕಾರಿಗಳ ನೇತೃತ್ವದಲ್ಲಿ 5ನೇ ದಿನದ ಕಾರ್ಯಾಚರಣೆ ಕಟ್ಟುನಿಟ್ಟಾಗೆ ನಡೆಯಿತು. ಮೊದಲಿಗೆ 9ನೇ ಪಾಯಿಂಟ್ನಲ್ಲಿ SIT ಅಧಿಕಾರಿಗಳು ಇಂಚಿಂಚು ಶೋಧ ನಡೆಸಿದ್ರು. ಸತತ 3 ಗಂಟೆಗಳ ಕಾಲ 8 ಅಡಿ ಆಳದವರೆಗೂ ಗುಂಡಿ ತೋಡಿದ್ರೂ ಯಾವುದೇ ಅಸ್ಥಿಪಂಜರವಾಗಲಿ ವಸ್ತುಗಳಾಗಲಿ ಪತ್ತೆಯಾಗಿಲ್ಲ. ಸುಮಾರು 3 ಗಂಟೆಗಳ ಕಾಲ ಈ ಒಂದು ಉತ್ಖನನ ನಡೆಯಿತು. ಉತ್ಖನನದಲ್ಲಿ ಯಾವುದೇ ರೀತಿ ಅಸ್ಥಿಪಂಜರ ಆಗಲಿ ಕಳೆಬರ ಮೂಳೆಗಳ ಅವಶೇಷ ಯಾವುದೂ ಕೂಡ ಪತ್ತೆಯಾಗಿಲ್ಲ. 9ನೇ ಪಾಯಿಂಟ್ನಲ್ಲಿ ದೂರುದಾರನ ಸಮ್ಮುಖದಲ್ಲೇ ಶೋಧ ನಡೆಸಲಾಯಿತು. ಮೊದಲು ಸಿಬ್ಬಂದಿ ಗುಂಡಿ ತೋಡೋ ಕೆಲಸ ಮಾಡಿದ್ರು. ಆದರೆ 3 ಅಡಿ ತೋಡೋಷ್ಟರಲ್ಲಿ ಕಲ್ಲು ಪತ್ತೆಯಾಗಿತ್ತು. ಹೀಗಾಗಿ ಮಿನಿ ಅರ್ತ್ ಮೂವರ್ ಬಳಸಿ ಗುಂಡಿಯನ್ನ ಅಗೆಯಲಾಯಿತು. 9ನೇ ಪಾಯಿಂಟ್ ಸುತ್ತ ಪರದೆ ಅಳವಡಿಸಿ ಗೌಪ್ಯತೆ ಕಾಪಾಡಿಕೊಳ್ಳಲಾಯಿತು. ಇವತ್ತು 9ನೇ ಪಾಯಿಂಟ್ನಲ್ಲಿ 6 ರಿಂದ 7 ಶವಗಳು ಸಿಕ್ಕೇ ಸಿಗುತ್ತವೆ ಅಂತ ದೂರುದಾರ ಕಾನ್ಫಿಡೆನ್ಸ್ನಲ್ಲಿದ್ದ. ನಾನೇ ಶವಗಳನ್ನು ಹೂತು ಹಾಕಿದ್ದೀನಿ ಅಂತ SIT ಅಧಿಕಾರಿಗಳಿಗೆ ದೂರುದಾರ ಹೇಳಿದ್ದ. ಅಲ್ಲಿ 6 ರಿಂದ 7 ಶವಗಳಿವೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ದ. ಆದ್ರೆ ಇದಕ್ಕೆ ಅಧಿಕಾರಿಗಳು ಒಪ್ಪಿರಲಿಲ್ಲ. ಹಂತ ಹಂತವಾಗಿ ಅಗೆಯೋಣ ಅಂತ ಹೇಳಿದ್ರು. ಇದೀಗ 5ನೇ ದಿನದ ಕಾರ್ಯಾಚರಣೆಯಲ್ಲಿ ದೂರುದಾರ ನೀಡಿದ ಮಾಹಿತಿಯಂತೆ ಏನೂ ಸಿಕ್ಕಿಲ್ಲ. ಪ್ರಮುಖವಾಗಿ ಏನು ಆ ಒಂದು 2ರಿಂದ 2ನೇ ದಿನ 2ನೇ ಪಾಯಿಂಟ್ ಏನು ಅಗಿತಾ ಇದ್ರು, ಆ 2ನೇ ಪಾಯಿಂಟ್ ಅಗಿಯುವಂತಹ ಸಂದರ್ಭದಲ್ಲಿ ಆತ ಹೇಳಿದಂಥದ್ದು 2ನೇ ಪಾಯಿಂಟ್ ಬೇಡ, ಸೀದಾ ನಾವು 9ನೇ ಪಾಯಿಂಟಿಗೆ ಹೋಗೋಣ ಅಂತ ಹೇಳಿದ್ದ. ಆದರೆ SIT ಅಧಿಕಾರಿಗಳು ಒಪ್ಪಿರಲಿಲ್ಲ. ಸೀರಿಯಲ್ ಪ್ರಕಾರ ಏನು 2ನೇ ಪಾಯಿಂಟಿಂದನೇ ನಾವು ಹೋಗೋಣ ಅಂತ ಹೇಳಿದರು. ಆತನ ಕಾನ್ಫಿಡೆನ್ಸ್ ಇದ್ದಿದ್ದಂಥದ್ದು ಆ ಒಂದು ಪಾಯಿಂಟ್ ನಂಬರ್ 9ನಲ್ಲಿ ತುಂಬ ಸಿಗುತ್ತೆ ಅಂತ ಹೇಳಿ ಆತ ಹೇಳುವಂಥದ್ದು. ಅದೇ ಈ ಪಾಯಿಂಟ್ ನಂಬರ್ 9 ಈ ಪ್ಲೇಸ್ ಆಗಿದೆ. ಸದ್ಯಕ್ಕೆ ಇವಾಗ ಸಂಪೂರ್ಣವಾಗಿ ಪರದೆಯಿಂದ ಮುಚ್ಚಿದ. ಯಾವುದೇ ರೀತಿ ಇಲ್ಲಿ ಒಳಗಡೆ ನಡೆಯುವಂತಹ ಕಾರ್ಯಾಚರಣೆ ಸಾರ್ವಜನಿಕರು ನೋಡಬಾರ್ದು, ಮಾಧ್ಯಮದವರು ಚಿತ್ರಿಸಬಾರ್ದು ಅಂತ ಹೇಳಿ ಈ ಒಂದು ಪಾಯಿಂಟ್ ನಂಬರ್ 9 ಸಂಪೂರ್ಣವಾಗಿ ಮುಚ್ಚಿರುವಂಥದ್ದು. ಇನ್ನು ದೂರುದಾರ ತೋರಿಸಿರೋ 9 ರಿಂದ 12 ಪಾಯಿಂಟ್ಗಳು ಅಕ್ಕಪಕ್ಕದಲ್ಲೇ ಇವೆ. ಉಜಿರೆ ಧರ್ಮಸ್ಥಳ ರಸ್ತೆಯ ಪಕ್ಕದಲ್ಲೇ ಈ ಪಾಯಿಂಟ್ಗಳಿವೆ. ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟ್ಗೆ ಕೇವಲ 50 ಮೀಟರ್ನಷ್ಟು ದೂರ ಮಾತ್ರ ಇದೆ. ಇದು ನೋಡ್ಬೋದಾಗಿದೆ. ಇದು ಬಂಗ್ಲೋ ಗುಡ್ಡ. ಈ ಬಂಗ್ಲೋ ಗುಡ್ಡದ ಸುತ್ತ ಇರುವಂತಹ 12 ಪಾಯಿಂಟ್ಗಳು, ಆ 1 ರಿಂದ 8 ಪಾಯಿಂಟ್ ಏನಿತ್ತು ಅದೆಲ್ಲವೂ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ ಪಾಯಿಂಟ್ಗಳಾಗಿತ್ತು. ಸೊ ಅದಾದಮೇಲೆ 9 ರಿಂದ 12 ಪಾಯಿಂಟ್ ಏನಿದೆ ಅದು ಈ ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ಪಾಯಿಂಟ್ಗಳಾಗಿದೆ. ಸೊ ಇಲ್ಲಿ ನೋಡ್ಬೋದು ರಸ್ತೆಯ ಪಕ್ಕದಲ್ಲಿರುವಂತಹ ಪಾಯಿಂಟ್ಗಳು. ಇದು 9ನೇ ಪಾಯಿಂಟ್ ಆದರೆ ಸೊ ಇದರ ಪಕ್ಕದಲ್ಲಿರುವಂಥದ್ದು 10ನೇ ಪಾಯಿಂಟು, ಅದರ ಪಕ್ಕದಲ್ಲೇ ಇರುವಂಥದ್ದು 11ನೇ ಪಾಯಿಂಟು, ಮತ್ತು ಅದರ ಪಕ್ಕದಲ್ಲಿರುವಂಥದ್ದು 12ನೇ ಪಾಯಿಂಟು. ಸೊ ಇದಿಷ್ಟು ಪಾಯಿಂಟ್ಗಳು ಇಲ್ಲಿ ರಸ್ತೆ ಪಕ್ಕದಲ್ಲಿ ಇರುವಂಥದ್ದು. ಪಾಯಿಂಟ್ ನಂಬರ್ 10ರಲ್ಲೂ ಪತ್ತೆಯಾಗದ ಅಸ್ಥಿಪಂಜರ. ಪಾಯಿಂಟ್ 9ರಲ್ಲಿ ಏನೂ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಪಾಯಿಂಟ್ 10ರಲ್ಲೂ ಕಾರ್ಯಾಚರಣೆ ನಡೆಸಲಾಯಿತು. ದೂರುದಾರ ತೋರಿಸಿದ ಜಾಗದಲ್ಲಿ ಶೋಧ ಮಾಡಿದ್ರೂ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ನಾಳೆ SIT ಶೋಧ ಅನುಮಾನ ಎನ್ನಲಾಗ್ತಿದೆ. ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿರೋ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿರೋ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. 13 ಸ್ಥಳಗಳಲ್ಲದೆ ದೂರುದಾರ ನೀಡಿರೋ ಮತ್ತೊಂದು ಸ್ಫೋಟಕ ಮಾಹಿತಿ ಅಂದ್ರೆ ಅದು ಬೆಳ್ತಂಗಡಿ ತಾಲೂಕಿನ ಕಲ್ಲೇರಿ ಗ್ರಾಮದಲ್ಲಿ ಹೈಸ್ಕೂಲ್ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್. 2010ರಲ್ಲಿ ಕಲ್ಲೇರಿ ಗ್ರಾಮದ ಬಾಲಕಿಯನ್ನ ಹೂತು ಹಾಕಿರೋದಾಗಿ SITಗೆ ದೂರುದಾರ ಮಾಹಿತಿ ನೀಡಿದ್ದಾನೆ. ವಿಶೇಷ ತನಿಖಾ ತಂಡ ಕಲ್ಲೇರಿ ಗ್ರಾಮದಲ್ಲೂ ಶೋಧಕ್ಕಿಳಿಯಲಿದೆ. ಅಷ್ಟಕ್ಕೂ ಏನಿದು ಕಲ್ಲೇರಿ ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ, ಕಲ್ಲೇರಿ ಪ್ರಕರಣದ ಬಗ್ಗೆ ದೂರುದಾರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ.
2010ರಲ್ಲಿ ಶಾಲಾ ಬಾಲಕಿಯನ್ನ ಹೂತು ಹಾಕಿದ್ದಾಗಿ ಮಾಹಿತಿ ಕೊಟ್ಟಿದ್ದಾನೆ. ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದಲ್ಲಿ ಬಾಲಕಿಯ ಮೃತದೇಹ ಇತ್ತು. ಆ ಸ್ಥಳಕ್ಕೆ ಮೇಲ್ವಿಚಾರಕರು ನನ್ನನ್ನು ಕಳಿಸಿದ್ರು. ಅಲ್ಲಿ ಶಾಲಾ ಸಮವಸ್ತ್ರದ ಶರ್ಟ್ನಲ್ಲಿ ಬಾಲಕಿಯ ಮೃತದೇಹ ಬಿದ್ದಿತ್ತು. ಆಕೆಯ ವಯಸ್ಸು 12ರಿಂದ 15 ವರ್ಷ ಇರಬಹುದು. ಬಾಲಕಿಯ ಲಂಗ ಮತ್ತು ಒಳ ಉಡುಪುಗಳಿರಲಿಲ್ಲ. ಮೃತದೇಹದ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತೆ ಕಾಣ್ತಿತ್ತು. ಬಾಲಕಿಯ ಕುತ್ತಿಗೆ ಮೇಲೆ ಕತ್ತು ಹಿಸುಕಿದಂತೆ ಗಾಯದ ಗುರುತುಗಳಿದ್ವು. ಅದೇ ಜಾಗದಲ್ಲಿ ಸ್ಕೂಲ್ ಬ್ಯಾಗ್ ಸಮೇತ ಬಾಲಕಿಯ ಶವವನ್ನ ಹೂಳಲು ನನಗೆ ಹೇಳಿದ್ರು. ಆ ಘಟನೆ ಇಂದಿಗೂ ಮರೆತಿಲ್ಲ ಅಂತ ದೂರುದಾರ ಉಲ್ಲೇಖಿಸಿದ್ದಾನೆ. ಇನ್ನು ಎಸ್ಐಟಿ ತೆರೆದಿರೋ ಸಹಾಯವಾಣಿಗೆ 100 ಕರೆಗಳು ಬರ್ತಿವೆ. ರಾಜ್ಯ ಮಾತ್ರವಲ್ಲ, ಹೊರ ರಾಜ್ಯಗಳಿಂದಲೂ ಕರೆಗಳು ಬರ್ತಿವೆ. ಬಹುತೇಕ ಕರೆಗಳಲ್ಲಿ ತನಿಖೆಯ ಬಗ್ಗೆ ಮಾಹಿತಿಯನ್ನ ಕೇಳ್ತಿದ್ದಾರಂತೆ. ಇನ್ ಕೆಲವರು ಸಹಾಯವಾಣಿಗೆ ಕರೆ ಮಾಡಿ ಸಲಹೆಗಳನ್ನ ನೀಡ್ತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಇದುವರೆಗೂ ಸಹಾಯವಾಣಿ ಮೂಲಕ ಯಾರೂ ದೂರು ಸಲ್ಲಿಕೆ ಮಾಡಿಲ್ಲ. ಪೃಥ್ವಿ ಜೊತೆ ಅಶೋಕ್, TV9 ಮಂಗಳೂರು.